ಅವ್ರು ಬೆಳೆದು ಬಂದಿರೋ ರೀತಿ ಇರ್ಬೋದು, ಅವ್ರು ಯೋಚನೆ ಮಾಡೋ ರೀತಿ ಇರ್ಬೋದು, ಅವ್ರಿಗೆ ಮುಂಚೆಯಿಂದ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದ ಸಿಚುಯೇಷನ್ಸ್ ಇರ್ಬೋದು, ಎಲ್ಲದ್ರಿಂದ ಅವ್ರ ಮೈಂಡ್ ಸೆಟ್ಟೇ ಬೇರೆ ಥರ ಡಿಸೈನ್ ಆಗಿರುತ್ತೆ. ಸೊ ಅವ್ರು ಬೇರೆ ಥರ ಯೋಚನೆ ಮಾಡ್ತಾರೆ. ಅದು ಬಹಳ ಸಹಜ. ಮನುಷ್ಯರಾಗಿ ನಮ್ಗೆಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇರೋದು ತುಂಬ ನಾರ್ಮಲ್. ಸೊ ಆ 10-20%ನ ಗಿಜಿ 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 ಮಾಡಿಕೊಂಡು, ಅಯ್ಯೋ ಇವ್ರು ಯಾಕೋ ನಂಗೆ ಸರಿ ಹೋಗ್ತಾ ಇಲ್ಲ, ಅಯ್ಯೋ ನಮ್ಮ ಅಕ್ಕನ ಹತ್ರ ಮಾತಾಡಿದ್ರೆ ಎಲ್ಲ ಸರಿ, ಆದರೆ ಅವಳು ಊಟ ಮಾಡ್ದ ಅಂತ ಕೇಳ್ತಾಳೆ, ನನಗೆ ತುಂಬ ಇರಿಟೇಟ್ ಆಗುತ್ತೆ. ಹಾಗೆ ಏನೋ ಒಂದು ನಾನು ಅಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಇನ್ನೂ ಒಂದೇನೋ ಇನ್ನೊಬ್ರು ಯಾರನ್ನೋ ನನ್ನ ಫ್ರೆಂಡ್ನ ಮಾತಾಡಿಸ್ದೆ, ಆದರೆ ಅವಳು ಯಾವಾಗಲೂ ಬಾ ಮೀಟ್ ಮಾಡಕ್ ಬಾ ಅಂತಾಳೆ. ನನ್ಗೆ ಇಷ್ಟ ಇಲ್ಲ, ನಾನು ಮನೇಲೇ ಇರಬೇಕು. ನೋಡಿ, ಈಗೇನು ನಿಮಗೆ ಬೇರೆ ಎಲ್ಲ ವಿಚಾರ ಮ್ಯಾಚ್ ಆಗ್ಬೋದು, ಯಾವುದೋ ಒಂದೆರಡು ವಿಚಾರ ಮ್ಯಾಚ್ ಆಗದೆ ಇರೋದಕ್ಕೆ ಅದನ್ನೇ ಹಿಡ್ಕೊಂಡು ಜಗ್ಗಾಡಬಾರ್ದು ಯಾವಾಗಲೂ. ಯಾಕೆಂದ್ರೆ ಈ 10-20% ಯೋಚನೆ ಮಾಡಿ, ಎಷ್ಟೇ ಕ್ಲೋಸ್ ಪರ್ಸನ್ ಆದರೂ 10-20% ಡಿಫ್ರೆನ್ಸ್ ಇರುತ್ತೆ. ತುಂಬ ಕ್ಲೋಸು, ತುಂಬ ಟ್ವಿನ್ಸು, ನಮಗೆಲ್ಲ A to Z ಒಂದೇ ಅಂದ್ರೂ ಒಂದು 5% ಆದರೂ ಡಿಫ್ರೆನ್ಸ್ ಬಂದೇ ಬರುತ್ತೆ. ಸೊ ಆ 10-20%ನ ಡಿಸ್ಕೌಂಟ್ ಮಾಡಿ ಆರಾಮಾಗಿ 80%ನ ನೋಡಿಕೊಂಡು ಖುಷಿಯಾಗಿರಿ. ಹೌದು, ಇದೆಲ್ಲ ಈ ಕೆಲವು ವಿಚಾರ ನಮಗೆ ಸೆಟ್ ಆಗಲ್ಲ, ಆಯಿತು ನೋಡೋಣ, ನಾವು ಆದಷ್ಟು ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಅವ್ರಿಗೆ ಹೇಗೆ ಈಗ ಹೇಳಬೇಕು ಅಂದರು ಅವ್ರಿಗೂ ಕೂಡ ಹೇಗೆ ಅವ್ರಿಗೆ ನೀಟಾಗಿ ಸಾಫ್ಟಾಗಿ, ನನಗೆ ಯಾಕೋ ಹೀಗೆ ಕೇಳಿದ್ರೆ ಇಷ್ಟ ಆಗಲ್ಲ, ನಾಳೆಯಿಂದ ನೀನು ಇದನ್ನು ಕೇಳಬೇಡ, ನನಗೆ ಮನೇಲಿರೋಕ್ಕೆ ಜಾಸ್ತಿ ಕಂಫರ್ಟಬಲ್ಲು, ನಾನು ಆಚೆ ಬರಲ್ಲ, ಆಚೆ ಬಂದು ಮೀಟ್ ಮಾಡಲ್ಲ, ಏನೋ ನಿಮ್ಗೇನಿದೆಯೋ ಅದನ್ನು ಸಾಫ್ಟಾಗಿ ಹೇಗೆ ಹೇಳ್ಬೋದು ಹೇಳಿ ಮ್ಯಾನೇಜ್ ಮಾಡಿ. ಅದು ಬಿಟ್ಬಿಟ್ಟು ಅಯ್ಯೋ ನಾನು ಇದೇ ಮಾಡಲ್ಲ, ನಾನು ಮಾತಾಡ್ಸೋದೇ ಇಲ್ಲ, ನನಗೆ ಹೀಗೆ ಅನ್ಸುತ್ತೆ ಹಾಗನ್ಸುತ್ತೆ, ಹಾಗೆ ಮಾಡ್ಕೋಬೇಡಿ. ಆಮೇಲೆ ನಮ್ಮ ತಂದೆ ತಾಯಿ ಅಥವಾ ಯಾರೇ ಆ ಜನ್ರೇಷನ್ ಅವರಾದ್ರೂ ಅವ್ರಿಗೆ ಯಾಕೆ ಅವರು, ನಾನು ಹೇಳಿದೆ ನೋಡಿ, ನೀನು ಹೇಳಿದ್ರೆ ನಂಗೆ ಇದಾಗುತ್ತೆ ಅಂದ ತಕ್ಷಣ ನಮ್ಮಮ್ಮ, ನೀನು ಹೇಳಿದ್ರೆ ನಂಗೆ ಬೇಜಾರಾಗುತ್ತೆ ಅಂದ ತಕ್ಷಣ ಸರಿ ಆಯಿತು ಹಾಗಾದ್ರೆ ನಾನು ಮಾತಾಡಲ್ಲ. ನಾನು ಅದೇ ಹೇಳ್ತಾ ಇದ್ದೆ ನೋಡಿ, ಈಗ ಅವರು ಸ್ಟ್ರೆಸ್ ಆದರೆ ಅವರು ಅದನ್ನು ವ್ಯಕ್ತಪಡಿಸೋದು ಆ ಥರ, ಬೇರೆಯವ್ರಿಗೆಲ್ಲ ಸ್ಟ್ರೆಸ್ ಕೊಟ್ಬಿಡೋದು ಆ ಥರ, ಅದು ನನಗೆ ಸರಿ ಹೋಗ್ತಾ ಇಲ್ಲ. ಅಲ್ಲ, ಇದು ಜಸ್ಟ್ ನಮ್ಮಿಬ್ಬರಲ್ಲಿರೋ ನಮ್ಮ ಡಿಫ್ರೆನ್ಸಸ್ ಅಷ್ಟೇ. ಅವ್ರಿಗೊಂದು ಸ್ವಭಾವ ನನಗೆ ಸೆಟ್ ಆಗ್ತಾ ಇಲ್ಲ ಅಷ್ಟೇ. ಹಾಗಂತ ಅವ್ರ ತಪ್ಪು, ಅದೇ ಅವ್ರು ಏನು ಅಂದ್ಕೊಂಡಿದ್ದು, ಅವ್ರು ಅಂದ್ಕೊಂಡಿದ್ದ ರೀತಿ ಏನು ಅಂದರೆ ನೀನು ಸರಿ ಇಲ್ಲ, ನೀನು ತಪ್ಪು ಅನ್ನೋ ಥರ. ಹಾಗಲ್ಲ, ನಾನು ಅದೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನೋಡಿ, ಅವ್ರು ಬೆಳೆದು ಬಂದಿರೋ ರೀತಿ, ಅವ್ರು ಬೆಳೆದು ಬಂದಿರೋ ಎನ್ವೈರ್ಮೆಂಟು, ಯಾವಾಗ ಆ ಕಾಲದಲ್ಲೆಲ್ಲ ಊಟನೇ ಕಷ್ಟವಾಗಿ ಸಿಗ್ತಾ